ಇನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. 30% ಸುಟ್ಟ ಗಾಯಗಳಿಂದ ಮಂಜುನಾಥ್ ಅನ್ನೋರು ನರಳಾಟ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರ ಶ್ವಾಸಕೋಶಕ್ಕೆ ಹಾನಿಯಾಗಿದೆಯಂತೆ. ಹೀಗಾಗಿ ICUನಲ್ಲಿ ಮಂಜುನಾಥ್ಗೆ ಚಿಕಿತ್ಸೆ ಅಂತಕ್ಕಂಥದ್ದು ಮುಂದುವರೆದಿದೆ. 4 ಗಾಯಾಳುಗಳಿಗೆ ವಿಕ್ಟೋರಿಯಾದಲ್ಲಿ ಈಗ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಒಟ್ಟು 4 ಮಂಜುನಾಥ್, ಕೀರ್ತನ್, ದೇವಿಕಾ ಮತ್ತು ಕಿರಣ್ ಪಾಲ್ ಇವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದರಲ್ಲಿ ಸ್ವಲ್ಪ ಗಂಭೀರವಾಗಿರ್ತಕ್ಕಂಥದ್ದು ಮಂಜುನಾಥ್ ಅವರಿಗೆ 30% ಸುಟ್ಟ ಗಾಯಗಳೇನಾಗಿದೆ ಅಂತ. 30% ಏನು ಕಡಿಮೆ ಅಲ್ಲ, ಹಾಗೆ ನೋಡೋಕ್ಕೆ ಹೋದರೆ 30% ತುಂಬ ಜಾಸ್ತಿನೇ. ಅದು ಇವತ್ತು ಗೊತ್ತಾಗಲ್ಲ, ನಾಳೆ ನಾಡಿದ್ದು ಅದು ಇನ್ನೂ ರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ರನ್ನ ಬದುಕುಳಿಸುವ ಎಲ್ಲ ಪ್ರಯತ್ನಗಳನ್ನು ವೈದ್ಯರು ಮಾಡ್ತಾ ಇದ್ದಾರೆ. ತಮ್ಮವರ ಬಗ್ಗೆ ಮಾಹಿತಿ ಸಿಗಲಿಲ್ಲ ಅಂದಾಗ ತಾಯಿ ಹೃದಯ ಹೇಗಾಗಬೇಕು ನೋಡಿ. ಅವರು ಮಾನಸ ಅನ್ನೋರ ತಾಯಿ ಅವ್ರು ಎಷ್ಟು ದುಃಖ ಪಡ್ತಾ ಇದ್ದಾರೆ ಅಂತಂದರೆ, ಎಲ್ಲಿ ಹೋದರೂ ಏನಾದರೂ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಪೊಲೀಸರು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಹಾಗಾಗಿ ಮನಸ್ಸು ಕೇಡನ್ನು ಬಯಸುತ್ತೆ, ಯಾವಾಗಲೂ ಕೆಟ್ಟದನ್ನು. ಹಾಗಾಗಿ ಅವರಿಗೆ ತಮ್ಮ ದುಃಖವನ್ನು ತೋಡ್ಕೊತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥವ್ರು ಒಟ್ಟು ಎಷ್ಟು ಜನ, ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ? ಅರವಿಂದ್, ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಸುಮಾರು ಒಂದು 11ಕ್ಕೂ ಹೆಚ್ಚು ಮಂದಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಸುಟ್ಟ ಗಾಯಗಳ ವಿಭಾಗದಲ್ಲಿ 4 ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಉಳಿದಂತೆ ವೈದೇಹಿ ಆಸ್ಪತ್ರೆ ಮತ್ತೆ ಈ ಉಳಿದ ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು ಈಗ ಕಂಡು ಬರ್ತಾ ಇದೆ. ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಂಭೀರ ಎನ್ನುವಂತ ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆ ಮಂಜುನಾಥ್ ಎನ್ನುವಂತವ್ರಿಗೆ ದಾಖಲು ಮಾಡಲಾಗಿದೆ. ಅವರಿಗೆ 30% ಅಷ್ಟು ದೇಹ ಸುಟ್ಟಿರೋ ಕಾರಣದಿಂದಾಗಿ ಶ್ವಾಸಕೋಶಕ್ಕೆ ಕೆಟ್ಟ ಗಾಳಿ ಹೋಗಿ ಆರೋಗ್ಯ ಅಧೋಗತಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಆರೋಗ್ಯ ಸುಧಾರಣೆಗೆ ಅಂತೇಳಿ ಈಗ ICUಗೆ ಶಿಫ್ಟ್ ಮಾಡಿರುವಂತದ್ದು. ಪ್ರಮುಖವಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಅವಶ್ಯಕತೆ ಇದೆ ಎನ್ನುವ ಕಾರಣಕ್ಕೋಸ್ಕರ ಬೆಳಿಗ್ಗೆ ವಾರ್ಡಲ್ಲಿ ಇದ್ದಂತವ್ರ ಈಗ ICUಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. 30% ದೇಹ ಸುಟ್ಟ ಕಾರಣಕ್ಕೋಸ್ಕರ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ವೈದ್ಯರು ಕೂಡ ನೀಡ್ತಾ ಇದ್ದಾರೆ. ಅವರಿಗೆ ಚಿಕಿತ್ಸೆ ನೀಡುವಂತ ಕೆಲಸ ಈಗಾಗಲೇ ಆಗ್ತಾ ಇರ್ತಕ್ಕಂಥದ್ದು. ಅವರ ಜೊತೆಯಲ್ಲಿ ಉಳಿದಂತೆ 3 ಮಂದಿ ಕೂಡ ಈ ಸುಟ್ಟ ಗಾಯಗಳ ವಿಭಾಗದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಬರೀ 3%, 2% ಅಷ್ಟೇ ದೇಹ ಸುಟ್ಟಿರುವಂತದ್ದು. ಉಳಿದಂತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅವರು ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನ ಪಡ್ತಾ ಇದ್ದಾರೆ. ಮತ್ತೊಬ್ಬರಿಗೆ ENT ಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ. ENT ಅಂತಂದ್ರೆ ಅವರಿಗೆ ಮೂಗಿಗೆ ಏಟಾಗಿದೆ. ಮೂಗಿಗೆ ಏಟಾದ ಕಾರಣದಿಂದಾಗಿ ಅವ್ರಿಗೆ ವಿಕ್ಟೋರಿಯಾದ ENT ವಿಭಾಗದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಇನ್ನು ಉಳಿದಂತೆ ಖಾಸಗಿ ಆಸ್ಪತ್ರೆಯಲ್ಲಿ 3 ಮಂದಿ, ಅಪೋಲೋ ಆಸ್ಪತ್ರೆಯಲ್ಲಿ 3 ಮಂದಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತದೆ. ಅವರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ, ಸ್ಥಿರವಾಗಿದೆ. ಅವರಿಗೆ ಆಗಿರುವಂತ ಗಾಯಗಳೇನಾಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಮಂಜುನಾಥ್ ಅನ್ನೋರು 30% ಸುಟ್ಟ ಪರಿಣಾಮದಿಂದಾಗಿ ಅವ್ರದ್ದು ಒಂದ್ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಗಂಭೀರ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲರೂ ಎಲ್ಲೆಲ್ಲಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆತಂಕಕ್ಕೆ ಕುಟುಂಬಸ್ಥರು ಒಳಗಾಗಿರ್ತಕ್ಕಂಥದ್ದು. ಮತ್ತೆ ಇವರೆಲ್ಲರೂ ಕೂಡ ರಜೆ ಇದೆ ಅಂತ ಹೇಳಿ ಬ್ಯಾಚುಲರ್ ಪಾರ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು. ಅದರಲ್ಲಿ 7 ಮಂದಿ ಒಂದೇ IT ಕಂಪನಿಯ